ನಾನು ನಿನ್ನೆ ರವಿಕುಮಾರ್ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಶಾಲಿಜಿನಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನ ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಯಾವಾಗಲೂ ಬಿಜೆಪಿಯವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿದ ಮೇಲೆ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನ ಖಂಡನೆ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಈಗಾಗಲೇ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, FIR ಅನ್ನು ಬುಕ್ ಮಾಡಬೇಕು ಅವರಿಗೆ. ಮತ್ತು ಅವ್ರ ಪಕ್ಷದವರು ಕೂಡ ಮುಖ್ಯ ಸಚೇತಕರು ಅಂತ ಏನ್ ಮಾಡಿದ್ದಾರೆ ಅದನ್ನ ಅವರಿಗೆ ಕಿತ್ತಾಕ್ಬೇಕು. ಅವರಿಗೆ ಆ ತರಹದ ಒಂದು ಶಾಲಿನಿ ರಜನೀಶ್ ಅವರು ಯಾವ್ಯಾವ ಇಲಾಖೆಗಳಲ್ಲಿ ತಮ್ಮದೇ ಆದ ಒಂದು ಚಾಕಚಕ್ರತೆ ಇದೆ ಅಂತ ಯಶಸ್ವಿನ ಕಂಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯದರ್ಶಿಯಾಗಿ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಾ ಇಲಾಖೆಗಳನ್ನು ಬಹಳ ಉನ್ನತವಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸರ್ಕಾರದ ಜೊತೆಗೆ ಒಂದು ಕೊಂಡಿಯಾಗಿ ಸಾರ್ವಜನಿಕರಾಗಿ ಏನು ಕೆಲಸಗಳನ್ನು ಮಾಡಬೇಕು ಅಂತ ಹೆಗಲಿಗೆ ಕೊಟ್ಟು ಸರ್ಕಾರದ ಜೊತೆಗೆ ಕೆಲಸನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಮಹಿಳೆಯರಿಗೆ, ಇಂತಹ ಒಂದು ಯಶಸ್ವಿ ಮಹಿಳೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ನವರು ತಮ್ಮ ಒಂದು ಶಿ ಈಸ್ ಎ ಸಕ್ಸಸ್ಫುಲ್ ಬ್ಯೂರೋಕ್ರಾಟ್, ಅವರಿಗೆ ಈ ತರ ಮಾಡಿರ್ತಕ್ಕಂಥದ್ದು ಮಾತನ್ನ ಅವರು ಖಂಡನೀಯ. ಅವರಿಗೆ ಸರ್ಕಾರದ್ದು ಕೂಡ ಅವ್ರಿಗೆ ಕಠಿಣ ಒಂದು ಕ್ರಮವನ್ನು ತಗೋಬೇಕು ಅಂತ ಹೇಳಿ ಕೂಡ ಹೇಳ್ತೀನಿ. ಅವರಿಗೆ ಏನು ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರತಕ್ಕಂಥದ್ದು. ಅವರಿಗೆ ಒಂದು ಚೆಕಪ್ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. DC ಅವರು ಕೂಡ ಗುಲ್ಬರ್ಗದಲ್ಲೂ ಈ ತರ ಮಾತಾಡಿ ಮತ್ತೆ ಸ್ವಲ್ಪ ದಿವಸ ನಾನು ಆ ತರ ಮಾತಾಡಿಲ್ಲ ಅಂತಾನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತು ಅವರು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಈ ತರ ಮಾಡಬಾರ್ದವ್ರು, ಮಾಡ್ಲು ಕೂಡದು. ಅದಕ್ಕೆ ತಕ್ಷಣ ಅವರ ಪಕ್ಷದವರು ಕೂಡ ಅವರಿಗೆ ವೈದ್ಯಕೀಯ ಒಂದು ತಪಾಸಣೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡಿಸಬೇಕು ಅಂತ ಹೇಳ್ಕೊಳ್ತೀನಿ. ಮುಖ್ಯ ಕಾರ್ಯದರ್ಶಿಗೆ ಅವ್ರು ಹೇಳಿಕೆ ಕೊಟ್ಟರು ಸಹ ಅದನ್ನ ಖಂಡಿಸುವಂತ ಒಂದು ಕ್ರಮವನ್ನು ಅಥವಾ ಸರ್ಕಾರ ಅವ್ರ ವಿರುದ್ಧ FIR ದಾಖಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಾನು ಸರ್ಕಾರದಲ್ಲಿ ಒಬ್ಬ ವಿಧಾನ ಪರಿಷತ್ ಶಾಸಕರಾಗಿರೋದ್ರಿಂದ ನನ್ನ ಸ್ಟೇಟ್ಮೆಂಟ್ ಕೂಡ ಸರ್ಕಾರ ಅದಕ್ಕೆ ಸರಿಯಾದ ರೀತಿಯಲ್ಲಿ ತೀರ್ಮಾನ ತಗೊಳ್ಳುತ್ತೆ. ನಾವು ಕೂಡ ಒತ್ತಡವನ್ನು ಕೂಡ ಮಾಡ್ತಾ ಇದ್ದೀವಿ. ಇದು ವೈಯಕ್ತಿಕವಾಗಿ ಅವರು ಯಾವ ದಿಶೆಯಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ಇದಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಕೂಡ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತಗೋಬೇಕು ಅಂತ ಕೂಡ ನಾನು ತಮ್ಮ ಮೂಲಕ ಅವ್ರನ್ನ ಒತ್ತಾಯ ಕೂಡ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.